ಬೆಳಗಾವಿ ಡಿಸ್ಟಿಕ್ ಅಥಣಿ ತಾಲೂಕಿನಿಂದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಹೋಗಿದ್ದೀರಾ ಸರ್. ಹೇಗೆ ಅನಿಸ್ತಿದೆ ನಿಮಗೆ? ಮಾತಾಡ್ರಿ, ಖುಷಿಲಿ ಮಾತು ಬರೋಲ್ಲಾಗ್ಯಾವ್ರು ನಂಗೆ ಹೇಳ್ಬೇಕಂದ್ರೆ. ಸೆಲೆಕ್ಟ್ ಆಗ್ಬೇಕಂತ ನನ್ನ ಕನಸು, ನನ್ನ ಅಥಣಿ ಊರದ ಕನಸು, ನನ್ನ ಸುತ್ತಮುತ್ತ ಇರೋ ಹಳ್ಳಿ ಹುಡುಗರ ಕನಸು, ನಮ್ಮ ತಂದೆ ತಾಯಿ ಕನಸು, ನಮ್ಮ ಕುಟುಂಬ ಒಳಗಿರೋ ಪ್ರತಿಯೊಬ್ಬರು ಎಲ್ಲರೂ ಕನಸತ್ತು ನನಗೆ ಇವತ್ತು ಗೊತ್ತಾಯಿತು. ನಾವೊಂದು ದೊಡ್ಡ ವೇದಿಕೆಗೆ ಹೋಗಬೇಕು, ನನ್ನ ಮಗ ಅಲ್ಲಿ ಡ್ಯಾನ್ಸ್ ಮಾಡಬೇಕು. ನನ್ನ ಮಗ ಅಂದ್ರೆ ನಮ್ಮ ಅವ್ವ ಅಪ್ಪ ಹೇಳೋದಲ್ರಿ ಇದು ಮಾತಾ. ಇಡೀ ಅಥಣಿ ಜನತೆ ಒಂದು ತಾಯಿಗಳ ಆಶೀರ್ವಾದ, ಎಲ್ಲ ನನ್ನ ತಂದೆಗಳು, ಅಥಣಿ ಸ್ನೇಹಿತರು, ನನ್ನ ಬಂಧು ಮಿತ್ರರಿಗೆ ಎಲ್ಲರಿಗೆ ನಾನು ಕೃತಜ್ಞತೆ ಹೇಳ್ತೀನಿ ರೀ. ಖುಷಿ. ನಮ್ಮ ಅಪ್ಪ ಪೈಲಾದ್ರೆ ಹೇಳ್ತಾನೆ ಏನ್ರಿ, ಮನೆಗೆದ್ದು ಮಾರೋ ಗೆದೆ ಅಂತ ಕಿಶನ್ ಆ ತತ್ವ ಫಾಲೋ ಮಾಡಿದವ್ರು ನಾವು. ಯಾವ ವ್ಯಕ್ತಿ ಮನೆ ಯಾವಾಗ ಗೆದಿತಾನಲ್ಲ ಊರಾಗ ಗೆದಿತಾನ ಅನ್ನೋ ಮಾತ ಇವತ್ತು ನಮಗೆ ಕರೆ ಅನಿಸ್ತು. ಪ್ರತಿಯೊಬ್ಬರು ಅವ್ರವ್ರು ಖುಷಿ ಅದಾರು, ಅದಕ್ಕೆ ನಾ ಚಿರಋಣಿ ಧನ್ಯವಾದ ಹೇಳ್ತೇನೆ ರೀ. ಇನ್ನು ನಾ ಪ್ರತಿಯೊಬ್ಬರು ನನ್ನ ಸ್ನೇಹಿತರೊಳಗಾಗಲಿ, ನನ್ನ ಕುಟುಂಬದಾಗಲಿ, ನನ್ನ ಬಂಧು ಮಿತ್ರರು ಎಲ್ಲರಿಗೂ ಆಗಲಿ ಖುಷಿ ತರೋ ಕೆಲಸ ಮಾಡ್ತೇನೆ ರೀ. ಅಥಣಿ ಸಿದ್ದೇಶ್ವರ್ಗಾಗಲಿ, ನಮ್ಮ ಶಿವಯೋಗಿ ಅಜ್ಜಾರಿಗಾಗಲಿ ಇದನ್ನ ಕೇಳ್ಕೊತ ನನಗೆ ಆಶೀರ್ವಾದ ಕೊಡಲ್ರಿ. ಎದ್ರ ಮ್ಯಾಗೂ ಆಶೆ ಇಲ್ಲ. ಒಟ್ಟು ಒಂದು ಎಲ್ಲರಿಗೂ ಖುಷಿ ಪಡಿಸೋ ಕೆಲಸ ನನಗೊಂದು ಆಯುಷ್ಯ ಆರೋಗ್ಯ ಕೊಟ್ಟಂತ ಆತ ಕೇಳ್ಕೊತಿದ್ದೆ. ಶಿವರಾಜ್ ಕುಮಾರ್ ಸರ್ ಅವರನ್ನ ನೋಡೋದೇ ಒಂದು ದೊಡ್ಡ ಭಾಗ್ಯ. ಅಂಥದ್ರಲ್ಲಿ ನೀವು ಅಲ್ಲಿ ಹೋಗಿಬಿಟ್ಟು ಅವ್ರ ಕಡೆಯಿಂದ ಮೆಡಲನ್ನು ತೆಗೆದುಕೊಂಡು ಬಂದಿದ್ದೀರಿ. ಬಟ್ ಅದಕ್ಕೆ ಯಾವ ರೀತಿ ಖುಷಿ ಆಗ್ತಿದೆ ಸರ್? ಈಗ ನೋಡ್ರಿ, ಪುನೀತ್ ರಾಜ್ಕುಮಾರ್ ಅವ್ರು ನಾವು ಪರಮಾತ್ಮ ಅಂತ ಕರಿತೀವಿ. ಪರಮಾತ್ಮಗಳ ಆತ್ಮರೇ ಶಿವರಾಜ್ ಕುಮಾರ್. ಅಂತ ಶಿವಣ್ಣನ ಮುಂದೆ ನಾವು ಹೋಗಿ ಡ್ಯಾನ್ಸ್ ಮಾಡೋದು ಒಂದು ಗೆಲುವ್ರಿ. ನಂಗೆ ಕಪ್ ಗೆದಿಬೇಕು, ಏನು ಗೆದಿಬೇಕು ಏನೂ ಆಸೆ ಇಲ್ರಿ. ಒಂದು 4 ಮಂದಿ ಮನಸ್ಸು ಗೆದಿಬೇಕು ಅಂತ ಅಲ್ಲಿ ಹೋದವ್ರಿ. ಆ ಶಿವಣ್ಣನ ಮನಸ್ಸು ಗೆದ್ದೇನ್ರಿ. ಶಿವಣ್ಣನ ಬಾಯಿಲನ ಮನಸ್ಸು ಗೆದ್ದೇನೆ ಅಂತ ಒಂದು ಮಾತು, ಮನಸ್ಸು ಗೆದ್ದಿದೀಪ ಎಲ್ಲಾರ್ದು ಹೊತ್ತು ಮಾತು ಬಂದೈತಾರಲ್ಲ, ಅದಕ್ಕೆ ನಾ ಖುಷಿಲೇ ನನಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗತ್ತೆ ಹೇಳೋದಂದ್ರೆ. ಅಲ್ಲಿರುವಂಥ ಆ ಪ್ರತಿಭೆಗಳ ಜೊತೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು ಸರ್? ಒಡನಾಟ ಅವ್ರನ್ನ ಹಚ್ಕೋದು, ಅವ್ರನ್ನ ಜಾಸ್ತಿ ಹಚ್ಕೊಂಡ್ಬಿಟ್ಟಾರೆ. ಜಿ ಕನ್ನಡ ಅನ್ನೋದು ಪ್ರತಿಯೊಬ್ಬರು ಒಂದು ಉತ್ತರ ಕರ್ನಾಟಕ ಒಬ್ಬ ಟಿವಿಯಾಗ ಹಿಂಗೆ ಹೋಗಿ ಬಂದ್ರೆ ಒಂದು ಎಷ್ಟೋ ಜನ ಜೀವನ ಕಟ್ಕೊಂಡಾರ್ರಿ. ನನ್ನೊಬ್ಬನ ಜಿ ಕನ್ನಡ ಟೀಮ್ದವ್ರು ಅವರಾಗಿ ಕರೆದ ನಮಗೊಂದು ಇಂಥದ್ದೊಂದು ಆಪರ್ಚುನಿಟಿ ಕೊಡ್ತಾರಂದು ಎಂದೂ ತಿಳ್ಕೊಂಡಿಲ್ಲ. ಫಸ್ಟ್ ಆಫ್ ಆಲ್ ಡೈರೆಕ್ಟರ್ ಆದಂಥ ನಮ್ಗೆ ಪವನ್ ಮಾಸ್ಟರ್ ಆಗಿಲ್ರಿ, ವಿಘ್ನೇಶ್ ಸರ್ ಆಗಿಲ್ರಿ, ಮಂಜು ಮಾಸ್ಟರ್ ಹತ್ರಿ ನಮಗೆ ಟ್ರೈನ್ ಮಾಡ್ತಾರಲ್ಲಿ. ಅವ್ರಿಗೆ ಎಂದೆಂದು ಚಿರಋಣಿ ಆಗಿರ್ತಾನೆ. ನನ್ನೊಬ್ಬನೊಂದು ಸೋಷಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ದ ಅತಾರ. ಈಗಿನ ಟೈಮ್ದಾಗ ಸೋಷಲ್ ಮೀಡಿಯಾ ಪ್ಲಾಟ್ಫಾರ್ಮ್ದಾಗ ಡ್ಯಾನ್ಸ್ ಮಾಡ್ಕೋತಿದ್ದಾವ್ರಿ. 4 ಮಂದಿ ಡ್ಯಾನ್ಸ್ ಕಲ್ಸೋತಿದ್ದಾವ್ರಿ. ಎಲ್ಲೋ ಒಂದು ವಿಡಿಯೋ ನೋಡಿಕಿಸಿದ ನೀವು ಜಿ ಕನ್ನಡದಾಗ ನೀವು ಇಂಥ ವೇದಿಕೆ ಮಾಡಿ ನಿಮ್ಗೆ ವೇದಿಕೆಗೆ ಅವಕಾಶ ಕೊಡ್ತೇನೆ ನನ್ನಮ್ಮನ ಕರೆದ ಅಲ್ಲಿ ಒಂದು ವೇದಿಕೆ ಮ್ಯಾಗ ಡ್ಯಾನ್ಸ್ ಮಾಡ್ಸ್ಯಾರು. ಈ ಬರೋ ಸ್ಯಾಟರ್ಡೆ ನಿಮ್ಗೆಲ್ಲರಿಗೂ ಒಂದು ಖುಷಿ ಕೊಡುವಂಥ ಡ್ಯಾನ್ಸ್ ಐತಿ, ನೋಡ್ರತ್ತ ಕೇಳ್ಕೊತೇನೆ ಸರ್. ಶಿವರಾಜ್ ಕುಮಾರ್ ಸರ್ ಅವರು ಮೆಡಲ್ ಹಾಕಿರುವಂಥ ಸಮಯದಲ್ಲಿ ನಿಮ್ಮ ಖುಷಿ ಯಾವ ರೀತಿ ಇತ್ತು ಸರ್? ಯಾವ ರೀತಿ ಆಗಿತ್ತು? ಪುನೀತ್ ರಾಜ್ಕುಮಾರ್ ಮುಂದೆ ಡ್ಯಾನ್ಸ್ ಮಾಡಬೇಕು, ಡ್ಯಾನ್ಸ್ ಥ್ರೂದಿಂದ ಅವ್ರಿಗೆ ಭೇಟಿ ಆಗಬೇಕು ಅನ್ನೋದ ಅವ್ರನ್ನ ನೋಡ್ಕೊಂಡ ಡ್ಯಾನ್ಸ್ ಕಲ್ತವ್ರನ್ನ. ಆ ದೇವ್ರ ಹತ್ರ ಕೇಳ್ತೀನಿ ರೀ, ಒಂದು ಸರಿ ನನಗೆ ಪುನೀತ್ ರಾಜ್ಕುಮಾರ್ ಭೇಟಿ ಮಾಡಿಸ್ಪ. ಹೆಂಗಪ್ಪ ನಾ ಯಾರು ಇನ್ಫ್ಲೂಯೆನ್ಸದಿಂದ ಹೋಗಬಾರ್ದು, ಯಾರ್ದು ಮನ್ಯಾನವ್ರದ್ದು ಥ್ರೂದಿಂದ, ನನ್ನ ಫ್ರೆಂಡ್ಸ್ ಥ್ರೂದಿಂದ ಯಾರು ಕರ್ಕೊಂಡು ಹೋಗ್ತೀನಿ ಅಂದ್ರೆ ಭೀ ಹೋಗಲ್ಲ ಅವ್ರನ್ನ. ನನ್ನ ಫ್ರೆಂಡ್ಸ್ ದೋಸ್ತ ಒಬ್ಬಿದ್ದಾರೆ ಪುನೀತ್ ರಾಜ್ಕುಮಾರ್ ಭೇಟಿ ಮಾಡಿಸ್ತಾನೆ ಅಂದ್ರೆ ನಾ ಅದು ಹಂಗೆ ಹೋಗ್ಬಾರ್ದು. ನನ್ನ ಡ್ಯಾನ್ಸ್ ಥ್ರೂದಿಂದ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಭೇಟಿ ಆಗ್ಬೇಕಂತ ಆಸೆ ಇತ್ತು. ಅವ್ರು ಮೆಡಲ್ ಹಾಕ್ತಾರೆ ನಂಗೆ, ಶಿವಣ್ಣ ಇದ್ದವ್ರು ಮೆಡಲ್ ಹಾಕ್ತಾರೋ. 1 ಸೆಕೆಂಡ್ ಅಂದು ಮೈಗೆ ನಂಗೆ ರೋಮಾಂಚ ಏನು ಅನಿಸ್ತು, ಪುನೀತ್ ರಾಜ್ಕುಮಾರ್ ಅವ್ರ ನಂಗೆ ಮೆಡಲ್ ಹಾಕಿರೋಣ. ಅದೊಂದು ಖುಷಿಲೇ ಆ ಪುನೀತ್ ರಾಜ್ಕುಮಾರ್ ಶಿವಣ್ಣನೊಳಗೆ ನೋಡ್ಲತ್ತೀವಿ ನಾವು. ಅಂಥ ಒಂದು ಭಾಗ್ಯ ನನಗೆ ಅಥಣಿ ಊರಾಗ ಶಿವಯೋಗಿ ಅವ್ರ ಪುಣ್ಯಸ್ಥಾನದಾಗ ಹುಟ್ಟೆ ನೋಡೋದು ನನಗೊಂದು ಹೆಮ್ಮೆ. ಆ ದೇವರ ಆಶೀರ್ವಾದದಿಂದ ಆ ವೇದಿಕೆ ಕಾಲಿಟ್ಟೆ. ಸರ್, ಎಷ್ಟು ವರ್ಷಗಳ ಕಾಲ ಇದು ಪ್ರಯತ್ನ ಸರ್ ನಿಮ್ಮದು? ನನ್ನ ಸತತ ಒಂದು 12 ಅಥವಾ 10 ವರ್ಷ ಆತ್ರಿ. 10 ವರ್ಷ ಅಂದ್ರೆ ಕಂಪ್ಲೀಟ್ ಆತ್ರಿ. ಈಗ 12 ವರ್ಷ ಆಗ್ಬತ್ರಿ. 10 ವರ್ಷದಿಂದ ನನ್ನ ಶ್ರಮ ಕಲದ ಮ್ಯಾಗ ನನ್ನ ಒಂದು 2% ಕಲದ ಮ್ಯಾಗ ಅಟ್ಟ ಪ್ರೀತಿ ರೀ. ಉಳುಕಿದ್ ನನ್ನ ಶ್ರಮದ್ರ ಮ್ಯಾಗ ಒಂದು 100% ಶ್ರಮ ಅಷ್ಟ ಐತ್ರಿ. ಆ ಶ್ರಮದಿಂದ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಶ್ರಮ ಪಡ್ರಿ, ಕಷ್ಟ ಪಡ್ರಿ, ಇಂದಿಲ್ ನಾವು ಸುಖ ಸಿಗತೈತಿ. ಪ್ರತಿಯೊಬ್ಬರು ಮನ್ಯಾಗಿನವ್ರು ಮನ್ಯಾಗ ಕುಂಡಾಕ್ ಹೋಗ್ಬಿಡ್ರಿ, ಹೊರಗೆ ಬರ್ರಿ, ಕನಸು ಕಾಣ್ರಿ. ಆ ಕನಸು ನಿಜ ಮಾಡುವಂಥ ಟೈಮ್ ಬರ್ತೈತಿ. ಈಗ ನನ್ನಂಥ ಒಬ್ಬ ಎಲ್ಲೇ ಇದ್ದವ್ ನನಗೊಂದು ಇಂಥ ವೇದಿಕೆ ಸಿಕ್ಕೈತೆ ಅಂದ್ರೆ ನಿಮಗೂ ಸಿಗತೈತಿ. ಇದನ್ನ ಕೇಳ್ಕೊತೇನೆ ರೀ. ಪ್ರತಿಯೊಬ್ಬರು ನಮ್ಮ ಮತ್ತನವ್ರು ಎದಕ್ಕೂ ಕಮ್ಮಿ ಇಲ್ಲ ಅಂದ ಕಿಶಿಂದ ಇನ್ಸ್ಪೈರ್ ಆಗಕ್ಕಷ್ಟ ಇದೊಂದು ಮಾತು ಹೇಳ್ತೇನೆ. ನೀವು ಈ ಒಂದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಾದ್ರೆ ಒಬ್ರು ಗುರುವನವರು ಇರಲೇಬೇಕಾಗುತ್ತೆ. ಬಟ್ ನಿಮ್ಗೆ ಕಲಿಸಿದಂಥ ಗುರುಗಳ ಬಗ್ಗೆ ನೀವು ಏನು ಹೇಳಿಕ್ಕೆ ಇಷ್ಟಪಡ್ತೀರಾ? ಗುರುಗಳ ಬಗ್ಗೆ ಒಂದು ಮಾತು ಹೇಳ್ಬೇಕಂದ್ರೆ, ಏನೂ ಬರಲ್ ಟೈಮ್ದಾಗ ಸ್ಕೂಲ್ ಒಳಗೆ ಡ್ಯಾನ್ಸ್ ಕಲ್ಸಾಕ ಬರ್ತಿದ್ರು ಸುಶಾಂತ್ ಪಟ್ಟಣ್ ಅವರು. ನಮಗೆ ಅವ್ರ ಕ್ಲಾಸಿಗೆ ನಾವು ಹೋದವ್ರಿ. ಸುಶಾಂತ್ ಪಟ್ಟಣ್ ಅಂದ್ರೆ ಉದ್ಯಮದಾರರು ಅಥಣಿ ಒಳಗೆ. ಅವ್ರ ಆಶೀರ್ವಾದ ಯಾಕಪ್ಪ ಅಂದ್ರೆ ನನಗೊಂದು 4-5 ಸ್ಟೆಪ್ ಅಷ್ಟೇ ಕಲಿಸಿದ ಬಳಕ ಅವ್ರ ಕ್ಲಾಸಿಗೆ ನಾ ಹೋಗ್ತೇನೆ ರೀ. ಕ್ಲಾಸಿಗೆ ಹೋದ ಬಳಕ
ನಾ ಅಲ್ಲಿ ಕ್ಲಾಸು ಜರ ಅವರು ಬೇರೆ ಹೊರಗಿಂದ ಲೇಬರ್ ಕೆಲಸ ಅಂದ್ಕಿಸಿಂದ ಕ್ಲಾಸ್ ಜರ ರೆಗ್ಯುಲರ್ ಆಗಿರಂಗಿಲ್ರಿ. ನಾ ಮುಂಬೈಗೆ ಹೋಗ್ತೇನೆ ರೀ ಕಲ್ಯಾಕ. ಒಂದು ಡಾನ್ಸ್ ಕ್ಲಾಸಿಗೆ ಹೋಗ್ಬೇಕು, ನಾ ಬೆಸ್ಟ್ ಆಗಿ ಡಾನ್ಸ್ ಕಲಿಬೇಕು ಅನ್ನೋ ಆಚೆಲೆ ಹೋದವ್ರಿ. ಖರೆ ಡಾನ್ಸ್ ಕ್ಲಾಸಿಗೆ ಹೆಚ್ಚಕ್ಕೆ ಆಗಲಿಲ್ಲ ನಮಗೆ. ಒಂದು ಗ್ರೂಪ್ದಾಗ ನಾನು ಡಾನ್ಸ್ ನೋಡಿ ಸೆಲೆಕ್ಟ್ ಮಾಡ್ಕೋತಾರ. ದೇವ್ರ ಆಶೀರ್ವಾದ, ಸರಸ್ವತಿ ಕಲಾ ದೇವತೆ ನಾವು ಪೂಜಿಸ್ತಿದ್ದೆ. ಒಂದು 5% ನನಗೆ ಒಂದು ಕಲಾ ಕೊಟ್ಟಾಳ್ರಿ ದೇವ್ರ. ಅದನ್ನು ನಾನು ಚಲೋತ್ತಾಗಿ ನೋಡ್ಕೋತ ಅದನ್ನು ಪ್ರೀಸ್ಕೋತ ಹೋಗಂತಲೇ ಮುಂಬೈ ಇಂಡಸ್ಟ್ರಿ ಒಳಗೆ ನಮ್ಮ ಫ್ರೆಂಡ್ಸ್ಗಳ ನನ್ನ ಡಾನ್ಸ್ ನೋಡಿ ಸಪೋರ್ಟ್ ಮಾಡಿ ನಂಗೆ ಹೇಳ್ತಾರೆ, ಪ್ರತಿಯೊಬ್ಬರು ಕ್ಲಾಸಿಗೆ ಹೋಗಬೇಕು, ನಾ ಹಿಂಗೆ ಡಾನ್ಸ್ ಕಲಿಬೇಕು, ಹಂಗೆ ಕಲಿಬೇಕು. ಪ್ರತಿಯೊಬ್ಬರು ಒಂದು 10 ಮಂದಿ ಗ್ರೂಪ್ದಾಗಿದ್ದೀನಿ. ನಾ 10 ಮಂದಿ ಗ್ರೂಪ್, ನಾನು 10 ಮಂದಿ ಒಳಗೆ ಏನಿದ್ರಲ್ಲ ರೀ 11 ಅವನ 10 ಮಂದಿದಿಂದ ಕಲ್ತೇನೆ ರೀ. ಅವ್ರ ಆಶೀರ್ವಾದ ಇವತ್ತು ನಾ ಯಾವುದೋ ಒಂದು ವೇದಿಕೆ ಹೋಲ್ರಿ. ಪೈಲ ನಾವು ಒಂದೇ ಏನು ಕೇಳ್ಕೊತೀವಿ, ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ. ಇದನ್ನ ಯಾಕೆ ಕೇಳ್ಕೊತನಪ್ಪ ಅಂದ್ರೆ ಅವರೆಲ್ಲ ಗುರುಗಳು ನಮ್ಗೆ ಎಲ್ಲಾರ್ದಿಂದ ಇನ್ನಾದನ್ನ ಯಾವುದೋ ಒಂದು ಸಣ್ಣ ವ್ಯಕ್ತಿ ಒಂದು ಚಲೋ ಡಾನ್ಸ್ ಮಾಡತ್ತ ಅವನಿಂದ ಕಲಿತೀನಿ ರೀ. ಕಲೀದು ಯಾವಾಗಲೂ ನಿಲ್ಸಕ್ಕೆ ಹೋಗೋದು ಭಾರತದ ಕೃಷ್ಣ ಕಲಿಕೆದಿಂದ, ಆ ಶ್ರಮದಿಂದ, ಪ್ರತಿಯೊಬ್ಬರಿಗೆ ರೆಸ್ಪೆಕ್ಟ್ ಕೊಡ್ಕೋದಿಂದ, ಅವರು ನನಗೆ ರೆಸ್ಪೆಕ್ಟ್ ಕೊಡ್ಕೋದಿಂದ ಈ ಸ್ಥಾನಕ್ಕೆ ಬಂದಿದ್ದೇನೆ ರೀ. ಇದು ಅತನಿ ಜನ ನಿಮ್ಮನ್ನ ಒಂದು ಒಳ್ಳೆ ರೀತಿಯಿಂದ ಸ್ವಾಗತವನ್ನ ಮಾಡಿಕೊಂಡ್ರು. ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅತ್ತಿನಿ ಜನಕ್ಕೆ ಒಂದು ಮಾತು ಹೇಳ್ಬೇಕಂದ್ರೆ, ನನಗೆ ಅತ್ತಿನಿಯೊಳಗೆ ಹುಟ್ಟಿದ್ದ ಒಂದು ಹೆಮ್ಮೆ. ನನ್ನ ಜನ ಇವತ್ತು ನನಗೊಂದು ಅವ್ರ ಮನಿ ಮಗ. ಅವ್ರವ್ರ ಪ್ರತಿಯೊಬ್ಬರು ಅವ್ರ ಕೆಲಸ ಇವತ್ತು ಬಿಟ್ಟ, ಎಲ್ಲ ಕೆಲಸ ಬಿಟ್ಟ, ನಾವು ಅವ್ರ ಫ್ಯಾಮ್ಲಿದವ್ರು ಪ್ರತಿಯೊಬ್ಬರು ಸಣ್ಣ ಹುಡುಗರಾಗಲಿ, ಒಬ್ರು ಇವತ್ತು ಅವ್ರಿಗೆ ಆರಾಮಿಲ್ಲ, ಸಲೈನ್ ಐತ್ರಿ, ಸಲೈನ್ ಹಚ್ಕೊಂಡು ನಾನು ನೋಡ್ಬೇಕಂತ ಹಂಗೆ ಬಂದಾರು. ಎಲ್ಲಿ ಪುಣ್ಯ ಮಾಡಿನೋ ಯಾರಿಗೆ ಗೊತ್ತಿಲ್ಲ ಈ ಮಣ್ಣಿನೊಳಗೆ ಹುಟ್ಟಾಕ. ಈ ಉತ್ತರ ಕರ್ನಾಟಕ ಜನತೆಗೆ ನಾ ಎಂದೆಂದು ಚಿರಋಣಿ ಆಗಿರ್ತೀನೋ. ಚಿರಋಣಿ ಅನ್ನೋದ್ರ ಸಂಗಿಲ್ಲ. ಅವ್ರ ಮನೆ ಮಗ, ಅವ್ರ ಖುಷಿ ತರೋ ಕೆಲಸ ಮಾಡ್ತನು. ದೇವ್ರು ನನಗೆ ಆಶೀರ್ವಾದ ಕೊಡ್ಲಿ. ನಮ್ಮ ಉತ್ತರ ಕರ್ನಾಟಕ ಆಶೀರ್ವಾದ ದೇವ್ರದ್ದೆಲ್ಲರೂ ನನ್ನ ಆಶೀರ್ವಾದ ನನ್ನ ಮ್ಯಾಗಿರ್ಲತ್ ಕೇಳ್ಕೊತೀನಿ. ನಿಜವಾಗ್ಲೂ ಕೂಡ ಹೆಮ್ಮೆ ಆಗುತ್ತೆ ಸರ್. ಯಾಕಂದರೆ ಪಕ್ಕದಲ್ಲಿರುವಂಥ ಊರಿಗೆ ಬಂದು ಒಬ್ರನ್ನ ನೋಡಲಿಕ್ಕೆ ಆಗೋದಿಲ್ಲ. ಅಂಥದ್ರಲ್ಲಿ ನಿಮ್ಮ ಸಿಸ್ಟರು ದುಬೈಯಿಂದ ಬಂದು ನಿಮ್ಮನ್ನು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ಗೆ ಬಂದಿರುವಂಥದ್ದು, ಅದು ಎಷ್ಟು ಮಟ್ಟಿಗೆ ಖುಷಿ ಪಡ್ತೀವಿ ಸರ್ ನಿಮಗೆ? ತಂಗಿ ಅನ್ನೋಕ್ಕಿಂತ ಬೇರೆ ಆಕಿಗೆ ನಾವು ನನ್ನ 2ನೇ ತಾಯಿ ಹತ್ತತ್ತೀನಿ ನಾ ಆಕಿಗೆ. ಪ್ರತಿಯೊಂದು ನಾ ಎಜುಕೇಷನ್ ಅದು ಏನೂ ಮುಗಿಸಿಲ್ಲ ರೀ. ನಮ್ದೇನು ರೀ, ನನಗೆ ಕಲಾ ಆಯಿತು, ನನ್ನ ಡ್ಯಾನ್ಸ್ ಆಯಿತು. ಎಜುಕೇಷನ್ ಅಂದ್ರೆ ನಂಗೆ ಕಲಿಯೋಕೆ ಇಷ್ಟನೇ ಇದ್ದಿಲ್ಲ. ಅಂಥ ಒಂದು ಟೈಮ್ದಾಗ ನಮ್ಮ ಅಣ್ಣ ಆಗಲಿ, ನಮ್ಮ ತಂಗಿ ಆಗಲಿ, ನಮ್ಮ ಸ್ನೇಹಿತರಾಗಲಿ ನನ್ನ ಬೆನ್ನೆಲುವಾಗಿ ನಿಂತು, ನೀ ಏನು ಮಾಡ್ತೀವಿ ಮಾಡು, ನಿನ್ನ ಹಿಂದೆ ನಾವು ಅದೀವು. ಮನುಷ್ಯ ಯಾವುದೋ ಒಂದು ವ್ಯಕ್ತಿಗೆ ಸಪೋರ್ಟ್ ಅನ್ನೋಕ್ಕಿಂತ ಬೆನ್ನ ಹಿಂದೆ ಇರ್ತಾರೆ. ನಾವು ಅದೀವಿ, ನೀ ಏನು ಮಾಡ್ತೀವಿ ಮಾಡಿ, ನೀವು ಒಳ್ಳೆ ಕೆಲಸ ಮಾಡ್ಲತ್ತಿರ್ತಾರಲ್ಲ, ಅದ ಒಂದು ಫಸ್ಟ್ನೇದು ಸಾಧನೆಗೆ ಮೆಟ್ಟಲ್ರಿ ಅದು. ಅವ್ರು ಅದು ಹಿಂದೆ ಬೆನ್ನಿದ್ದವ್ರಿಗೆ ನಾ ಒಂದು ಕಾಂಡ ಒಳಗೆ ಹೋಗಿ ಅಲ್ಲಿ ಹೋಗಿ ಒಂದು ಡಾನ್ಸ್ ಮಾಡ್ಯಾನಂದ್ರೆ ನನ್ನ ಒಬ್ಬಂದಿಲ್ಲ, ಪ್ರತಿಯೊಬ್ಬರು ಕಾಂಟ್ರವರ್ಸಿ, ಎಲ್ಲರದು ಆಸೆ ಐತ್ರಿ ಇದ್ರೊಳಗೆ, ಎಲ್ಲರದು ಆಶೀರ್ವಾದ ಐತ್ರಿ. ನನ್ನ ಒಬ್ಬಂದಿಂದ ಏನೂ ಆಗಿಲ್ಲ. ನಾನು ಅತನಿ ಊರಿನಿಂದ ಆಗೈತಿ. ಆ ಅತನಿ ಊರಿಗೆ ನಾ ಹೆಮ್ಮೆ ತರುವಂಥ ಕೆಲಸ ಮಾಡ್ಬೇಕಂತ ಅಷ್ಟೇ ಕೇಳ್ಕೊತೀನಿ. ಇದಿಷ್ಟು ರಾಘವಣ್ಣ ಐಹೊಳೆ ಅವರು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ಶಿವರಾಯ ಜೊತೆ ದಯಾನಂದ್. ಶಿವರಾಯ ಕರ್ಕರ್ಮಡ್ಡಿ ಅವ್ರ ಅಣ್ಣಾಗ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಅವರು ಇವತ್ತು ಪ್ರತಿಯೊಂದು ಕಡೆ ಇವತ್ತು ಅತನಿ ಒಳಗೆ ಭಾಳ ಮಂದಿ ಕೂಡಿದಾಗ ಅವರು ಒಂದು ನಮಗೊಂದು ಇದನ್ನೊಂದು ಅವಕಾಶ ಕೊಟ್ಟದ. ಮಾಧ್ಯಮದವ್ರಿಗೆ ಸ್ಪೆಷಲಿ ಯಾಕೆ ಥ್ಯಾಂಕ್ಸ್ ಹೇಳ್ತೇನಪ್ಪ, ಮಾಧ್ಯಮ ಚಲೋ ನಮ್ಮನ್ನು ತೋರಿಸೋ. ಎಲ್ಲೋ ಇದು ಒಂದು ವ್ಯಕ್ತಿನ ಏನೋ ಸಾಧನೆ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಬಂದಿದ್ದವ್ರು ಏನೋ ಕಷ್ಟ ಆಗಲಿ, ಏನೋ ಯಾರಿಗೆ ನೋವಾಗಲಿ, ಮಾಧ್ಯಮದವ್ರಿಗೆ ಚಲೋ ತೋರಿಸ್ಬೇಕು, ಅವಂಗೆ ಒಂದು ನ್ಯಾಯ ಸಿಗಬೇಕು, ಏನೋ ಸಿಗಬೇಕು. ಏನೋ ಒಂದು ಒಳ್ಳೆ ಕೆಲಸ ಮಾಡೋಣ, ಏನೋ ಸಾಧನೆ ಮಾಡೋಣ ಅಂತ ತಿಳ್ಕೊ, ಅವ್ಗೆ ಯಾರು ಖುಷಿ ಕೊಡ್ತಾರಪ್ಪ? ಒಂದು ಜನ, ಒಂದು ಮಾಧ್ಯಮದವರ. ಅವ್ರಿಗೆ ನಾನು ಎಂದು ಚಿರಋಣಿ ಹಾಕಿ ಧನ್ಯವಾದಗಳನ್ನ ಹೇಳ್ತೇನೆ ರೀ.